ಯಾವ ರಾಶಿಯವರು ಯಾವ ಪರಿಹಾರವನ್ನು ಮಾಡಿಕೊಂಡರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗೊತ್ತಲ್ಲ, ಅದು ಭಾಳಷ್ಟು ಜನ ಅಯ್ಯೋ ನಮಗಿಲ್ಲ ಈ ಸರಿ ಲಕ್ಕಿಲ್ಲ ಅಂತ ಅಂದ್ಕೊಂಡು ಜೀವನ ಅದೇ ಬೇಸರ ಮಾಡ್ಕೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಕೆಲವೊಂದರ ಕರ್ಮಗಳು ಕಳೆದುಬಿಡ್ತು ಅಂತಂದರೆ ಸಕ್ಸಸ್ಸು ಆಗುತ್ತೆ. ಯಾವುದು ಅದು ಯಾವ್ಯಾವ ರಾಶಿಯವ್ರಿಗೆ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ವಿಷ್ಣು ಪತ್ನೇಚ್ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ ನೆಗಡಿ. ಭಾಳಷ್ಟು ಜನಕ್ಕೆ ಇವಾಗ ಶೀತ ಇರೋದ್ರಿಂದ ನೆಗಡಿ, ಕೆಮ್ಮು, ಕಫ ಕಟ್ಟುವಂಥದ್ದು ಇದೆಲ್ಲ ಆಗುತ್ತೆ. ಯಾಕೆ ಅಂತಂದರೆ ವಾತಾವರಣದಲ್ಲಿ ಕೋಲ್ಡ್ ಇರೋದ್ರಿಂದ, ಗಾಳಿ ತಂಗಾಳಿ, ಈ ಗಾಳಿಯಲ್ಲಿ ನೀರಿದೆ. ಈ ನೀರು ನಾವು ಉಸಿರಾಡೋದ್ರ ಮೂಲಕ ನಾವು ತೊಗೊಂಡಾಗ ಅದನ್ನು ನಾವು ಅದು ಹಿನ್ನೆಲೆ ಮಾಡಿದಾಗ ಅದು ಮೂಗಿನ ಒಳಗಡೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಎಲ್ಲ ಬೆಳ್ಕೊಂಡು ಫಂಗಸ್ ಥರ ಆಗಿ ಲೈಟಾಗಿ ಅಂತಂದರೆ ಕ್ರಿಮಿಗಳೆಲ್ಲ ಬೆಳ್ಕೊಂಡು ಅಲ್ಲಿ ನಮಗೆ ನೆಗಡಿ ಬರೋ ಹಾಗೆ ಸ್ಟಾರ್ಟ್ ಮಾಡುತ್ತೆ. ಗೊತ್ತಲ್ಲ, ನೆಗಡಿ ನೀರು ಸರಿಯಾಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಅದು ಗಂಟ್ಲು ಕೆರೆತಾಗುತ್ತೆ. ಆಗ ಅದಾದಮೇಲೆ ನೆಕ್ಸ್ಟು ಜ್ವರ ಬರುತ್ತೆ, ತಲೆ ಇನ್ಫೆಕ್ಷನ್ ಆಗಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಬಿಸಿ ನೀರನ್ನು ಕುಡಿಯಿರಿ ಒಂದು. ಮತ್ತು ಹಾಲಿಗೆ ಕಾಳುಮೆಣಸನ್ನು ಹಾಕಿ ನೀವು ಕಾಳುಮೆಣಸು ಮತ್ತು ಬೆಲ್ಲ ಗೊತ್ತಲ್ಲ, ಮತ್ತು ಅರಿಶಿನ, ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಕುಡಿತು ಅಂತಂದರೆ ನೆಗಡಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಈ ಒಂದು ಅದಿತಿ ಮುದ್ರೆಯನ್ನು ಮಾಡಿ ಸಂಪೂರ್ಣವಾಗಿ ಈ ಚಳಿಗಾಲದಲ್ಲಿ ನೆಗಡಿ ಬರೋದನ್ನು ತಪ್ಪಿಸ್ಕೋಬೋದು. ನೆಗಡಿ ಇತ್ತು ಅಂತಂದರೆ ಕೇವಲ ಎಷ್ಟು ಹೇಳಿ, ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. ಒಂದು ದಿನವೂ ಬೇಕಾಗಿಲ್ಲ, ಅರ್ಧ ದಿನ ಕಡಿಮೆ ಆಗುತ್ತೆ. ಯಾವುದು ಆ ಒಂದು ಮುದ್ರೆ ಅಂತಂದರೆ ಒಂದು ಅರ್ಧ ದಿನದಲ್ಲಿ ಅಂತಂದರೆ 2 to 3 ಅವರ್ಸಲ್ಲಿ ಕಡಿಮೆ ಆಗಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಕನಿಷ್ಠ ಪಕ್ಷ ಒಂದು 45 ಮಿನಿಟ್ಸ್ ಮಾಡಿ ನೆಗಡಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ. ನೀವು ಮಾಡಿ ನೋಡಿ. ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಗುರುಗಳೇ ಇದು ಆಗಿಲ್ಲ ನನಗೆ ಅಂತ. ಹಾಗೇ ಆಗುತ್ತೆ ನೋಡಿ. ಇಲ್ಲಿ ಕಿರುಬೆರಳಿನ ಬುಡದ ಭಾಗಕ್ಕೆ ಹೆಬ್ಬೆರಳನ್ನು ತಾಕ್ಸಿದ್ರೆ ಸಾಕು, ಇದು ನೆಗಡಿ ಕಡಿಮೆ ಆಗ್ತಾ ಬಿಡುತ್ತೆ. ನೆಗಡಿ ನಿಂತೋಗ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ಲು ಮುದ್ರೆ ಅಲ್ಲ. ಇದು ಮುದ್ರೆಯ ವಿಚಾರ. ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ನಮಗೆ ಒಳ್ಳೇದಾಗದೇ ಇಲ್ಲ, ಕೆಟ್ಟದ್ದು ಮಾಡೋರೆಲ್ಲ ತುಂಬ ಚೆನ್ನಾಗಿರ್ತಾರೆ ಅಂತ. ಇದೆಲ್ಲ ಬೇಸಿಕ್ ಆಗಿರುವಂಥವ್ರು ಭಾಳಷ್ಟು ಜನ ಹೇಳ್ತಾರೆ. ಕೆಟ್ಟದ್ದು ಮಾಡೋದನ್ನೇ ಕಾಯಕ ಮಾಡ್ಕೊಂಡಿರ್ತಾರೆ. ಮತ್ತು ಕೆಟ್ಟದಾಗಿರೋವಂಥವ್ರು ಅಥವಾ ಸುಳ್ಳು ಹೇಳೋರು, ಮೋಸ ಮಾಡೋರೇ ಜೀವನದಲ್ಲಿ ಉದ್ಧಾರ ಆಗೋದು, ಒಳ್ಳೆಯವರು ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನೋಡಿ, ಪ್ರಪಂಚದಲ್ಲಿ ನೋಡಿ, ಬುದ್ಧಿವಂತ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವನು ಉದ್ಧಾರ ಆಗ್ತಾನೆ. ತುಂಬ ಕಡಿಮೆ ಬಂಡವಾಳ ನೋಡಿ. ಯಾವುದೇ ರೀತಿಯಂಥ ಒಂದು ಕೆಲಸದಲ್ಲಿ ಮೇಲು ಕೀಳು ಅನ್ನೋಂಥದ್ದು ಇಲ್ಲ. ಎಲ್ಲ ಕೆಲಸವೂ ಕೂಡ ಸರ್ವಶ್ರೇಷ್ಠವೇ. ಇಂಥ ಕೆಟ್ಟ ಕೆಲಸ ಅನ್ನೋಂಥದ್ದು ಯಾವ್ದಾದ್ರು ಹೇಳಿ. ನಾನು ದುಡಿತೀನಿ, ಅದಕ್ಕೆ ಸಂಬಳ ಕೊಡ್ತಾರೆ, ನಾನು ಕಾಯಕ ಮಾಡ್ತಾಯಿದ್ದೀನಿ ಅಂತ. ಯಾವುದು ಕೆಟ್ಟ ಕೆಲಸ? ಯಾವುದು? ಹೆಣ ಸುಡೋಂಥದ್ದು ಕೂಡ ತುಂಬ ಪವಿತ್ರವಾದಂಥ ಕೆಲಸ. ಸತ್ಯಹರಿಶ್ಚಂದ್ರ ಹೆಣ ಸುಡ್ತಾ ಇದ್ದಂತೆ. ಹಾಗಾಗಿ ಅದು ಭಯ ಹುಟ್ಟಿಸುತ್ತೆ, ಆದರೆ ತುಂಬ ಪವಿತ್ರವಾದಂಥ ಒಂದು ಕೆಲಸ. ಗೊತ್ತಲ್ಲ. ಮತ್ತು ಯಾವ ಕೆಲಸ ಅನ್ನೋಂಥದ್ದು ಕೆಟ್ಟದು ಅನ್ನೋಂಥದ್ದು ಇಲ್ಲವೇ ಇಲ್ಲ. ಆದರೆ ಕಡಿಮೆ ಆದಾಯ ಇರುವಂತಹ ಒಂದು ಕೆಲಸ ಇವನ್ನ ನಾವು ಆಯ್ಕೆ ಮಾಡ್ಕೋಬಾರದು. ಏನೇ ಮಾಡೋದು ದೊಡ್ಡದಾಗಿ ಮಾಡಬೇಕು. ಗೊತ್ತಲ್ಲ. ಭಾಳಷ್ಟು ಜನ ಏನು ಮಾಡೋದು, ಕಡಿಮೆ ಆದಾಯ ಇರುವಂತಹ ಕೆಲಸವನ್ನು ಹುಡ್ಕೊಂಡು ಬಡವರಾಗೇ ಇದ್ದು ಇದನ್ನು ಇವಾಗ ಕಡಲೆಕಾಯಿ ಅಂಗಡಿ ಇಟ್ಕೋತಾರೆ. ಕಡಲೆಕಾಯಿ ಬೀಜ ಒಂದು ಬುಟ್ಟಿಲಿ ಕಡಲೆಕಾಯಿ ಹಾಕ್ಕೊಂಡ್ರೆ 10 ರೂಪಾಯಿ ಅಂತ ಕಡಿಮೆ ಅಂದರೆ ಒಂದು 200 ರೂಪಾಯಿ ಸಂಪಾದನೆ ಮಾಡ್ಬೋದು ಅವನು ದಿನಕ್ಕೆ. ಆದರೆ ಅವನು ಒಂದು 10 ಜನ ಕೆಲಸಕ್ಕೆ ಇಟ್ಕೊಂಡು ಅದೇ ಒಂದಿನ ಮಾಡ್ತಂದ್ರೆ ಎಷ್ಟಾಯಿತು? 2,000 ಆಯಿತು. ಆ 2,000ದಲ್ಲಿ 1,000 ಖರ್ಚುಗಳೆಲ್ಲ ಕಳೆದ್ಬಿಡು, ಇನ್ನೂ 1,000 ರೂಪಾಯಿ ಸಿಗುತ್ತೆ. ಜೊತೆಗೆ ಇವನು ಕಡಲೆಕಾಯಿ ಮಾರಿದ ದುಡ್ಡು ಟೋಟಲ್ 1,200 ರೂಪಾಯಿ ಆಯಿತು. ಗೊತ್ತಲ್ಲ. ಅದೇ 10 ದಿನಕ್ಕೆ ಎಷ್ಟಾಯಿತು? 12,000. 20 ದಿನಕ್ಕೆ
24,000. 30 ದಿನಕ್ಕೆ ಎಕ್ಸಾಂಪಲ್ ಎಲ್ಲ ಖರ್ಚ್ಕೊಂಡು 30,000 ರೂಪಾಯಿ ಸಿಕ್ತು. ಆದರೆ ಈತ ಒಬ್ಬನೇ ಕಡಲೆಕಾಯಿಯನ್ನು ಮಾರಿತ್ತು ಅಂತಂದಾಗ ಎಷ್ಟು ಸಿಗುತ್ತೆ ಈತನಿಗೆ? 200 ಇಂಟು 10 2,000, 20 ದಿನಕ್ಕೆ 4,000, 30 ದಿನಕ್ಕೆ 6,000. ಆದರೆ 10 ಜನನ ಸೇರಿಸ್ಕೊಂಡು ಕೆಲಸ ಮಾಡ್ತಂದಾಗ 30,000 ರೂಪಾಯಿ ಸಿಕ್ತು. ಇದೇ ಬಿಸ್ನೆಸ್ನ ಒಂದು ಟೆಕ್ನಿಕ್ಕು. ನಾವು ಒಬ್ಬರೇ ಮಾಡೋದಕ್ಕಿಂತ ಜಾಸ್ತಿ ಜನ ಮಾಡ್ತು ಅಂತಂದರೆ ಅದು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಪವರ್ ಆಗ್ತಾ ಬರುತ್ತೆ. ಆತ ಕಡಲೆಕಾಯಿ ಮಾರೋ ಅಂಥವನು ಈ ಥರ 10 ಜನನ ಇಟ್ಕೊಂಡು ಅವ್ನು ಕೆಲಸ ಮಾಡಿ ಆಮೇಲೆ ಏನು ಮಾಡ್ತಾರೆ, ಅಂಗಡಿಗಳಿಗೆಲ್ಲ ತೊಗೊಂಡೋಗಿ ಹಾಕಿ ಆಮೇಲೆ ಏನು ಮಾಡ್ತದೆ, ಆ ಒಂದು ಈ ಯಾವುದಾದ್ರು ಬರ್ತಾವಲ್ಲ ಹಳದಿರಾಮ್ಸು ಮತ್ತು ಯಾವುದಾದ್ರು ಇದು ಬರುತ್ತೆ ಕಲರ್ ಪ್ರಿಂಟ್ ಹಾಕಿ ಅದಕ್ಕೆ ಕವರ್ಗೆ ನೆಲ್ಲ ಸೇಲ್ ಮಾಡಿ ತನ್ನಲ್ಲಿ ಊರಲ್ಲಿರೋವಂಥವ್ರಿಗೆಲ್ಲ ಕೊಡ್ತಾನೆ. ಅದರಿಂದ ಸ್ವಲ್ಪ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ತನ್ನ ಜಿಲ್ಲೆಯಲ್ಲಿರುವಂಥದ್ದಕ್ಕೆಲ್ಲ ಕೊಡ್ತಾನೆ. ಆಮೇಲೆ ಇಡೀ ಕರ್ನಾಟಕಕ್ಕೆ ಕೊಡ್ತಾನೆ. ಆಮೇಲೆ ಇಡೀ ದೇಶಕ್ಕೆ ಸಪ್ಲೈ ಮಾಡ್ತಾನೆ. ನೋಡಿ, ಒಬ್ಬ ಕಡಲೆಕಾಯಿ ಮಾರೋಂಥವನು ಕೂಡ ದೊಡ್ಡದಾಗಿ ಒಂದು ಸಾಧನೆ ಮಾಡಬಹುದು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ನಾವು ಬಡವರಾಗಿ ಏನು ಉಳ್ಕೋತಾ ಇದ್ದೀವಿ ಅಂದರೆ ನಾವು ಅಪ್ಡೇಟ್ ಆಗ್ತಾ ಇಲ್ಲ. ಅಪ್ಡೇಟ್ ಆಗದೇ ಇರೋಂಥದ್ದೇ ಇಲ್ಲಿ ದೊಡ್ಡ ಸಮಸ್ಯೆ. ಬಟ್ ನಾವೇನು ಅಪ್ಡೇಟ್ ಆಗದೆ, ನೋಡು ಅವನು ಬಡ್ಡಿ ವ್ಯವಹಾರ ಮಾಡ್ತಿದ್ದ, ಅವನು 108 ವ್ಯವಹಾರ ಮಾಡ್ತಾಯಿರ್ತಾರೆ. ಬಡ್ಡಿ ವ್ಯವಹಾರ ಮಾಡಿದವರು ಎಲ್ಲರೂ ಸಕ್ಸಸ್ ಆಗಿಬಿಡಲ್ಲ, ಎಲ್ಲರೂ ಅದನ್ನೇ ಮಾಡಿಬಿಡ್ತಾಯಿದ್ರು, ಗೊತ್ತಲ್ಲ. ನೋಡಿ, ಕೆಟ್ಟ ಕೆಲಸ ಅನ್ನೋಂಥದ್ದು ಬೇಗ ನಮಗೆ ರಿಯಾಕ್ಷನ್ ಆಗಿಬಿಡ್ತದೆ. ಅದೇ ಒಳ್ಳೆ ಕೆಲಸ ತುಂಬಾ ಟೈಮ್ ತೊಗೊಳುತ್ತೆ. ಈಗ ಎಕ್ಸಾಂಪಲ್ಲು, ನಾವು ಒಳ್ಳೇದು ಮಾಡಿದ್ರೆ ಏನಕ್ಕೆ ನಿಧಾನ ಆಗುತ್ತೆ? ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕ್ತೀರ ಅಥವಾ ಒಂದು ರೊಟ್ಟಿ ಕೊಡ್ತೀರ ಒಂದು ಸರಿ, ಮತ್ತೆ ಇನ್ನೊಂದು 1-2-3 ದಿನ ಆಯಿತು ಅಂತಂದರೆ ಅದು ಮರೆತು ಬಿಡುತ್ತೆ. ಅಕಸ್ಮಾತ್ ನೆನಪಿತ್ತು ಅಂತಂದರೆ ಬಂದು ನಿಮ್ಮ ಹತ್ರ ಹಿಂದೆ ಬರುತ್ತೆ ಅಲ್ವಾ. ರೊಟ್ಟಿ ಹಾಕ್ತೀರಾ, ನೆಕ್ಸ್ಟು ನಾಳೆ ದಿನ ನೀವು ಹೋಯ್ತು ಅಂತಂದರೆ ನಿಮ್ಮ ಹತ್ರ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಬರುತ್ತೆ, ನೋಡುತ್ತೆ, ಕೈಯಲ್ಲಿ ರೊಟ್ಟಿ ಇಲ್ಲ ಅಂತಂದರೆ ಅದು ಪಾಡ್ಗೆ ಅದು ಸೈಲೆಂಟಾಗಿ ಹೊರಟೋಗ್ಬಿಡ್ತದೆ. ರೊಟ್ಟಿ ಕೈಯಲ್ಲಿ ಇಟ್ಕೊಂಡಿದ್ರೆ ಹತ್ರ ಬರುತ್ತೆ, ಇಲ್ಲ ಅಂತಂದರೆ ಬರಲ್ಲ. ಅದೇ ನೀವು ನಾಯಿಗೆ ಜಾಡಿಸಿ ಒದಿರಿ, ಪಟ್ 1 ಸೆಕೆಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಾಯಿ ಕಚ್ಚುತ್ತೆ. ಕರ್ಮಗಳು ಅಷ್ಟೇ, ನೀವೇನೋ ತಪ್ಪು ಮಾಡ್ತು ಅಂದರೆ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಮಾಡುತ್ತೆ. ಅದಕ್ಕೆ ಕೆಟ್ಟ ವಿಚಾರಗಳನ್ನು ನಾವು ಆಯ್ಕೆ ಮಾಡಬಾರ್ದು. ಮನುಷ್ಯ ಏನಕ್ಕೆ ಬಡವನಾಗಿ ಇರ್ತಾನೆ ಅಂತಂದರೆ ಕಡಿಮೆ ಪ್ರಮಾಣದ ಆದಾಯ ಬರುವಂತಹ ಕೆಲಸವನ್ನು ಆಯ್ಕೆ ಮಾಡ್ಕೋತಾನೆ. ಒಂದು ಮಿಸ್ಟೇಕು, ಮತ್ತು ಅವನು ಅಪ್ಡೇಟ್ ಆಗಲ್ಲ. ಅಪ್ಡೇಟ್ ಹೆಂಗೆ ಆಗಬೇಕು ಅನ್ನೋಂಥದ್ದನ್ನು ನಾನು ನೆಕ್ಸ್ಟ್ ಸರಿ ಹೇಳ್ತೀನಿ. ಅದನ್ನು ಆಗ್ಬಿಡ್ತಂತೆ ಎಂಥ ಬಡವ ಆದರೂ ಕೂಡ ಶ್ರೀಮಂತ ಆಗಿಬಿಡ್ತಾನೆ ಅಲ್ಲ. ಇದು ವಿಚಾರ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತವೆ ಗುರುಗಳೇ, ಅದು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ದುಡ್ಡು ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಭಾಳ ಜನ ಗುರುಗಳು ಊಟ ತಿನ್ನೋಕ್ಕೆ ಮತ್ತು ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ. ಆದರೆ ನಾವು ಎಷ್ಟೇ ಕಷ್ಟಪಟ್ಟು ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಎಜುಕೇಷನ್ MBA ಅದು ಇದು ಮಾಡಬೇಕು ಅಂತ 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಆಸ್ತಿ ಪಾಸ್ತಿ ಅಂತ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಅಂತ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿರ್ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಜುಮ್ ಅಂತ ಇದ್ದಾರೆ. ನಾವು ಕೆಳಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದರು ಅಂತ. ಈಗ ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದೆ, ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ. ಏನು ಮಾಡೋಂಥದ್ದು ಗೊತ್ತಾಗ್ತಾಯಿಲ್ಲ ಗುರುಗಳೇ ಅಂತಂದರೆ, ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಎಂಥ ಸಮಸ್ಯೆ, ಹಣಕಾಸಿನ ಸಮಸ್ಯೆ ತಿರೋಗ್ಬಿಡುತ್ತೆ. 6 ತಿಂಗಳಲ್ಲಿ ನಿಮ್ಗೆ ಎಂಥ ಸಾಲ ಇದ್ರೂ ತಿರೋಗ್ಬಿಡುತ್ತೆ, ಗೊತ್ತಲ್ಲ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಇಕ್ಕು ಮನೆ ದೇವರು ಆ ಥರದ್ದು ಏನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. 100% ರಿಸಲ್ಟ್ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಗೊತ್ತಲ್ಲ. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ಯಾಕಂದರೆ ನಿಮ್ಮ ಕಡೆಯವ್ರನ್ನಾರು ಕಳಿಸಿ, ಒಂದು ಕೈ ಬದಲಾವಣೆ ಆಗುತ್ತೆ. ಕೊರಿಯಲ್ಲಿ ಕಳಿಸೋದು 10 ಕೈ ಬದಲಾವಣೆಯಾಗಿ ಪವರ್ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ನೀವು ಭಾಳಷ್ಟು ಜನ ತೊಗೋಬೇಕು ಅಂತಾರೆ, ತೊಗೊಳಕ್ಕಾಗ್ತಾರಲ್ಲ. ಅವ್ರೇನು ಮಾಡಿ ಅಂತಾರೆ, ಮನೇಲಿ ಕೂತ್ಕೊಂಡು ಪ್ರತಿನಿತ್ಯ 10 ಬಾರಿ ಸಂಕಲ್ಪ ಮಾಡಿ. ಅದೆಂಗೋ ನಿಮ್ಮ ಮನೇಲಿ ಇರುತ್ತೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಗೊತ್ತಲ್ಲ. ಎಲ್ರಿಗೂ ಕೂಡ ಇದು ಸಿಗೋದಿಲ್ಲ, ಕೇವಲ ಅದೃಷ್ಟಶಾಲಿಗಳಿಗೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಸರಿ ಸಂಕ್ರಾಂತಿಗೆ
ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ವರ್ಷ ಮೊದಲನೇದಾಗಿ ಈ ಸಂಕ್ರಾಂತಿ ದಿನ ಇಟ್ಟುಬಿಡ್ತು ಅಂತಂದರೆ ಬೇರೆ ದಿನ ಇಟ್ಟು ಪೂಜೆ ಮಾಡೋಕ್ಕೂ ಈ ದಿನ ಇಟ್ಟು ಪೂಜೆ ಮಾಡೋಕ್ಕೆ ಪವರ್ ತುಂಬ ಇರುತ್ತೆ. ಈಗ ಬೇರೆ ಟೈಮಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ 1 ಯಂತ್ರ ತೊಗೊಂಡ್ರು ಒಂದೇ. 10 ಯಂತ್ರ 1 ಯಂತ್ರಕ್ಕೆ ಸಮ. 10 ಯಂತ್ರ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡೋಂಥ ಶಕ್ತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದು ವಿಶೇಷವಂತ ಗಿಡಮೂಲಿಕೆಗಳಲ್ಲಿ ನಾವು ತಯಾರಿ ಮಾಡಿರ್ತೀವಿ. ವಿಶೇಷವಂತ ನಕ್ಷತ್ರದ ದಿನ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ನಿಮ್ಗೆ ಕೊಟ್ಟಿರ್ತೀವಿ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಈ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಳ್ತಿರೋ ಅವ್ರಿಗೆ ಆಶೀರ್ವಾದ ಪೂರ್ವಕವಾಗಿ ಎಕ್ಕದ ಗಣಪತಿ ಅದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಮಕ್ಕಳಿಗೆ ವಿದ್ಯಾ ಗಣಪತಿನೂ ಕೂಡ ಆಗುತ್ತೆ. ಮತ್ತು ಆ ಒಂದು ಎಕ್ಕದ ಗಣಪತಿಯಿಂದ ಕಾರ್ಯಸಿದ್ಧಿ ಗಣಪತಿ ನೀವೆಲ್ಲರೂ ಪರ್ಸಲ್ ತೊಗೊಂಡೋಗೋದು ಕೂಡ ಸಾಕು, ಅದು ಕೆಲಸ ಆಗ್ಬಿಡ್ತದೆ ಗೊತ್ತಲ್ಲ. ಆ ಕೆಲಸ ಸಕ್ಸಸ್ ಆಗಿಬಿಡುತ್ತೆ. ವ್ಯಾನಿಟಿ ಪರ್ಸಲ್ ಇಟ್ಕೊಂಡೋಗಿ ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಸಕ್ಸಸ್ ಆಗಿಬಿಡುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆಗೆ ತ್ರಿಶೂಲವನ್ನು ತೆಗೆದುಕೊಳ್ಳಿ. ಶತ್ರುಬಾಧೆ ನಿವಾರಣೆಗೆ ತ್ರಿಶೂಲವನ್ನು ನಾವು ಉಚಿತವಾಗಿ ಕೊಡ್ತೀವಿ ಯಾರ್ಯಾರು ಯಂತ್ರ ತೊಗೊಂಡವ್ರ ಅಂಥವ್ರಿಗೆಲ್ಲ. ಮತ್ತು ಹೆಣ್ಮಕ್ಳು ಹೊಸ ವರ್ಷ ಮತ್ತು ಮೊದಲನೇ ಹಬ್ಬ, ಹಾಗಾಗಿ ಯಾರೇ ಹೆಣ್ಣುಮಕ್ಕಳು ಬಂದು ಈ ಒಂದು ಯಂತ್ರ ತೊಗೊಂಡೋಯ್ತು ಅಂತಂದರೂ ಕೂಡ ಅವ್ರಿಗೆ ಸೀರೆಯನ್ನು ಒಂದು ಆಶೀರ್ವಾದ ಪೂರ್ವಕವಾಗಿ ಕೊಡ್ತೀವಿ. ರೇಷ್ಮೆ ಸೀರೆ ಕೊಡೋಕ್ಕಾಗದೇ ಇರ್ಬೋದು, ಭಗವಂತ ಇವಾಗ ಒಂದು ಕುಂಕುಮಕ್ಕೆ ಅಂದ್ಬಿಟ್ಟು ಒಂದು ಬ್ಲೌಸ್ ಪೀಸ್ ಕೊಡ್ತೀವಿ ಆಯ್ತಲ್ಲ. ಹಾಗಾಗಿ ನಾವೊಂದು ಆಶೀರ್ವಾದ ಪೂರ್ವಕವಾಗಿ ಹೊಸ ವರ್ಷದ ಒಂದು ಪ್ರಯುಕ್ತ ಮತ್ತು ಸಂಕ್ರಾಂತಿಯ ಒಂದು ಪ್ರಯುಕ್ತ ಆಶೀರ್ವಾದ ಪೂರ್ವಕವಾಗಿ ಯಾರ್ಯಾರ್ದು ಯಂತ್ರ ತಗೋತಾರೆ ಎಲ್ಲ ಹೆಣ್ಣುಮಕ್ಕಳು ತಾಯಂದಿರಿಗೂ ಕೂಡ ನಾವು ಸೀರೆಯನ್ನು ಕೊಡ್ತೀವಿ. ಹಾಗಾಗಿ ಈ 3 ವಸ್ತುಗಳನ್ನು ಕೂಡ ನಿಮಗೆ ನಮ್ಮ ಒಂದು ಮನಃಪೂರ್ವಕವಾಗಿ ಕೊಡುವಂಥ ಒಂದು ಉಡುಗೊರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೋಸ್ಕರ ಗೊತ್ತಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಇದನ್ನು ಕೊಡುವಂಥದ್ದು, ಬೇರೆಯವ್ರಿಗೆ ನಾವು ಇದು ಆಗೋದಿಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಒಂದು ಸಂಕ್ರಾಂತಿ ದಿನ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. 100% ರಿಸಲ್ಟು ಸಿಕ್ಕೇ ಸಿಗುತ್ತೆ. ಸಂಕಲ್ಪ ಮಾಡಿ ನಿಮ್ಮ ಮನೆಗೆ ಅದು ಯಾವುದೋ ರೀತಿಯಲ್ಲಿ ಬಂದು ತಲುಪುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಯಾವ ರಾಶಿಯವರು ಯಾವ ಪರಿಹಾರವನ್ನು ಮಾಡಿಕೊಂಡರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಅದು ಭಾಳಷ್ಟು ಜನ ಅಯ್ಯೋ ನಮಗಿಲ್ಲ ಈ ಸರಿ ಲಕ್ಕಿಲ್ಲ ಅಂತ ಅಂದ್ಕೊಂಡು ಜೀವನ ಅದೇ ಬೇಸರ ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಕೆಲವೊಂದು ಕರ್ಮಗಳು ಕಳೆದುಬಿಡ್ತು ಅಂತಂದರೆ ಸಕ್ಸಸ್ಸು ಆಗುತ್ತೆ. ಯಾವುದು ಅದು ಯಾವ್ಯಾವ ರಾಶಿಯವ್ರಿಗೆ ಏನೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರಿಗೆ ಏನು ಅಂತಂದರೆ ಅವರು ಸಿಂಪಲ್ಲು. ನಾನು ಭಾಳಷ್ಟು ಜನಕ್ಕೆ ಇಂಡೈರೆಕ್ಟಾಗಿ ಸಹ ಅದನ್ನು ಹೇಳ್ಕೋಬಾರ್ದು, ಆ್ಯಕ್ಚುಲಿ ತಪ್ಪಾಗುತ್ತೆ, ನನಗೆ ಇಷ್ಟ ಆಗಲ್ಲ, ಬಟ್ ಆದರೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಚಳಿಗಾಲದಲ್ಲಿ 50 ಬ್ಲ್ಯಾಂಕೆಟನ್ನು ಬೀದಿಲಿರೋಂಥವ್ರಿಗೆ ನಾನು ಕೊಡಿಸ್ತೀನಿ. ಬೀದಿಲಿ ಮಲಗಿರ್ತಾರೆ ಅವ್ರಿಗೆ ನಾನು ಯಾರು ಅಂತಲೂ ಕೂಡ ನಾನು ತಿಳಿಸಲ್ಲ. ನನ್ನದೊಂದು ಟೀಮ್ ಇದೆ, ಅವ್ರು ಮೆಲ್ಲಗೆ ಸೈಲೆಂಟಾಗಿ ಹೋಗ್ತಾರೆ, ಅವ್ರಿಗೆ ಒದಿಸ್ಬಿಟ್ಟು ಬರ್ತಾರೆ. ನಾನು ಇದನ್ನು ಯಾವುದೊಂದು ಫೇಸ್ಬುಕ್ಕಲ್ಲಿ ನೋಡಿ ಇನ್ಸ್ಪಿರೇಷನ್ ಆಗಿದ್ದು, ಲಾಕ್ಡೌನ್ ಟೈಮಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು 50 ಜನಕ್ಕೆ ಗೊತ್ತಲ್ಲ, ನಿರ್ಗತಿಕರಿಗೆ. ಭಾಳಷ್ಟು ಜನ ಅದನ್ನು ಫೇಸ್ಬುಕ್ಕಲ್ಲಿ ಇದರಲ್ಲಿ ಹಾಕಿ ಸ್ಟೇಟಸಲ್ಲಿ ಹಾಕಿ ದೊಡ್ಡ ಏನೋ ದಾನಶೂರಕರಣ ಅಂತ ತೋರಿಸ್ತಾರೆ. ನಂಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಏನು ಕೇಳ್ತಾ ಇದ್ದೀನಿ, ಈ ಥರ ನೀವು ನಿರ್ಗತಿಗೆ ನಿಮಗೆ ಪರಿಚಯ ಇಲ್ಲದವ್ರಿಗೆ ನೀವು ಸಹಾಯವನ್ನು ಮಾಡಿ. ವಸ್ತ್ರವನ್ನು ದಾನ ಮಾಡಿ ಸಾಕು, ಏನಿಲ್ಲ, ಒಂದೇ ಒಂದು ಶರ್ಟ್ ಪೀಸು ಅಥವಾ ಶರ್ಟು. ಈಗ ನೀವು ಎಷ್ಟೊಂದು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀರ, ಬೀದಿಲಿ ಹೋಗ್ತಾ ಇರ್ತಾನೆ ಭಿಕ್ಷುಕವನ್ನು ಕರೆದು ಸ್ನಾನ ಮಾಡಿಸಿ ಅವ್ರಿಗೆ ಟೀ ಶರ್ಟ್ ಕೊಟ್ಟು ಇದೆಲ್ಲ ಮಾಡ್ತಾರೆ. ಆ ರೀತಿ ನೀವು ಅಂಥವ್ರಿಗೆ ಒಂದು ವಸ್ತ್ರವನ್ನು ದಾನ ಕೊಡಿ ಸಾಕು. ನಿಮಗೆ ಫುಲ್ಲು ಕರ್ಮ ಭಸ್ಮ ಆಗಿಬಿಟ್ಟು ನಿಮಗೆ ಒಳ್ಳೆ ರಾಜಯೋಗ ಬರ್ತಾ ಹೋಗುತ್ತೆ ಅದಲ್ಲ, ನಾನು ಮಾಡ್ಕೊಳ್ಳಿ ಅಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತಂದರೆ, ಅವರು ಕೂಡ ಏನು ಮಾಡಬೇಕು ಅಂದರೆ ಕಡಲೆಕಾಳು ಮತ್ತು ಎಳ್ಳು ಇದು ಎರಡನ್ನೂ ಕೂಡ ನೀವು ನೆನೆ ಹಾಕಿ ಹಸುವಿಗೆ ತಿನ್ನಿಸಿ ಸಾಕು ಗೊತ್ತಲ್ಲ. ಅಷ್ಟು ಸಾಕು, ಅಷ್ಟು ಮಾಡ್ತು ಅಂತಂದರೆ ತುಂಬ ಅನುಕೂಲ. ಇದನ್ನು ಗೋಗ್ರಾಸ ಅಂತ ಹೇಳ್ತಾರೆ. ಪ್ರತಿ ಹಬ್ಬದಲ್ಲೂ ಹಸುವಿಗೆ ಹುಲ್ಲನ್ನು ತಿನ್ನಿಸುವುದು, ಹಸುವಿಗೆ ಮೇವನ್ನು ಹಾಕುವುದು, ಇದನ್ನು ಗೋಗ್ರಾಸ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ಗೋಗ್ರಾಸ ಅಂತಂದರೆ ಹಸುವಿಗೆ ಆಹಾರವನ್ನು ಕೊಟ್ಟರೆ, ಹಸುವಿಗೆ ಹುಲ್ಲನ್ನು ಕೊಡ್ತು ಅಂತಂದರೆ 338 ಕೋಟಿ ಎಲ್ಲ ದೇವರುಗಳು ಕೂಡ ಅದರಲ್ಲಿ ಗೋಮಾತೆಯಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ. ನೀವು ಏನೇ ಕೊಟ್ಟರು, ಇವಾಗ ಪ್ರೀತಿನೇ ಹೆಂಗೆ ತೋರಿಸ್ತಾರೆ ಹೇಳಿ,
ಈಗ ಮನೆ ಬಂತು ಅಂದರೆ ಊಟ ತಿನ್ನಿ, ತಿಂಡಿ ತಿನ್ನಿ, ನಿಮಗೇನು ಸ್ಪೆಷಲಾಗಿ ಅಡುಗೆ ಮಾಡಲ್ಲ, ಆ ಪ್ರೀತಿನ ಆಹಾರದ ಮೂಲಕ ವ್ಯಕ್ತಪಡಿಸ್ತೀವಿ, ಗೊತ್ತಾಯ್ತಾ? ಅದೇ ರೀತಿ ನಾವು ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಾ ಅದನ್ನು ಪ್ರೀತಿಸ್ತೇವೆ ಮತ್ತು ಆರಾಧಿಸ್ತೇವೆ. ಅದು ಆ ಗೋಮಾತೆ ತೃಪ್ತಿ ಆಯಿತು ಅಂತ ಒಳಗಡೆವಂಥ ಎಲ್ಲ ದೇವತೆಗಳು ಆಶೀರ್ವಾದ ಮಾಡ್ತವೆ. ಅದಕ್ಕೆ ನಮಸ್ಕಾರ ಮಾಡಿ ನೀವು ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಏನು ಅಂತಂದರೆ, ಅವರು ಏನು ಮಾಡಬೇಕು ಅಂತಂದರೆ, ಕನ್ಯೆಯರಿಗೆ ಯಾವುದಾದ್ರೂ ಒಂದು ಹೆಣ್ಣು ಮಗಳಿಗೆ ಚಿಕ್ಕ ಹುಡುಗಿ ಆದರೂ ಕೂಡ ಬೆಳ್ಳಿ ಗೆಜ್ಜೆಯನ್ನು ಕಳಿಸಿ. ಒಂದು 700-800 ರೂಪಾಯಿ ಆಗ್ಬೋದು ಮ್ಯಾಕ್ಸಿಮಮ್, ಅದು 1000 ರೂಪಾಯಿನೇ ಆಗಲಿ, ಅವ್ರಿಗೆ ಒಳ್ಳೆ ಯೋಗ ಬರ್ತಾ ಹೋಗುತ್ತೆ. ಯಾಕಂದರೆ ಕನ್ಯಾ ರಾಶಿಯವರಿಗೆ ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಈ ವರ್ಷ, ಪ್ರಾಬ್ಲಮ್ಮು. ಇವರಾಗಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಕ್ರಿಯೇಟ್ ಮಾಡಿ, ಸೀನ್ ಕ್ರಿಯೇಟ್ ಮಾಡಿ, ಇವರೇ ಸಮಸ್ಯೆಗೆ ಸಿಕ್ಕಾಕೊಂಡು ಇವರೇ 6 ತಿಂಗಳು ವರ್ಷ ಆ ಒಂದು ವಿಚಾರಕ್ಕೆ ನೀವು ಬಳಲ್ತಾ ಹೋಗ್ತಾರೆ. ಅದಾಗಬಾರ್ದು ಕನ್ಯಾ ರಾಶಿಯವರು. ಅದಕ್ಕೋಸ್ಕರ ಚಂದ್ರಶಾಂತಿ ಆಗೋದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಕೊಡಿಸ್ತಾ ಬನ್ನಿ. ಯಾವುದನ್ನು, ಗೆಜ್ಜೆ ಅಥವಾ ಸರ ಆದರೂ ಪರವಾಗಿಲ್ಲ, ನಡೆಯುತ್ತೆ. ಅದನ್ನು ಬೆಳ್ಳಿ ಗೆಜ್ಜೆಯನ್ನು ಕೊಡಿಸ್ತಾ ಬನ್ನಿ, ತುಂಬ ಒಳ್ಳೆಯದು. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಈ ತುಲಾರಾಶಿಯವ್ರಿಗೆ ಚೆನ್ನಾಗಿದೆ. ಬಟ್ ಅವ್ರಿಗೆ ಆಗಬೇಕು ಅಂತಂದರೆ ವಿದ್ಯೆಯನ್ನು ದಾನ ಮಾಡಬೇಕು. ವಿದ್ಯೆ ದಾನ ಮಾಡೋದಂತಂದರೆ ಏನು? ಸಿಂಪಲ್ಲು. ಏನು ಅಂತಂದರೆ, ವಿದ್ಯೆ ದಾನ ಮಾಡಬೇಕು ಅಂತಂದರೆ, ಈ ಬಡ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು 10 ನೋಟ್ ಪುಸ್ತಕ ಮತ್ತು 10 ಪೆನ್ನು. 10 ನೋಟ್ ಪುಸ್ತಕ ಅಂತಂದರೆ ಒಂದು 200 ರೂಪಾಯಿ ಆಗ್ಬೋದಪ್ಪ ಅಷ್ಟೇ. ಮತ್ತು ಒಂದು 10 ಪೆನ್ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಮುಗ್ದೋಗ್ಬಿಡಿ. ಬೇಕಾದ್ರೆ ಇನ್ನಷ್ಟು ಜಾಸ್ತಿ ಜನಕ್ಕೆ ದಾನ ಕೊಡ್ಬೋದು ನೀವು, ತೊಂದರೆ ಇಲ್ಲ. ಅದನ್ನು ಮಾಡ್ತು ಅಂತಂದರೆ, ವಿದ್ಯಾದಾನ ಮಾಡೋದ್ರಿಂದ ನಿಮಗೆ ಕರ್ಮಗಳೆಲ್ಲ ಸುಟ್ಟೋಗಿ, ಕರ್ಮಗಳೆಲ್ಲ ಎಲ್ಲ ಹೊರಟೋಗ್ಬಿಟ್ಟು ನಿಮಗೆ ಒಳ್ಳೆಯ ಯೋಗ ಬರ್ತಾ ಹೋಗುತ್ತೆ. ಬರೀ ವಿದ್ಯಾದಾನ ಮಾಡಿ. ಇನ್ನು ಧನುಸ್ಸು ರಾಶಿಯವ್ರು ಒಳ್ಳೆಯ ಯೋಗ ಬರಬೇಕು ಅಂತಂದರೆ ಅವ್ರು ಏನು ಮಾಡಬೇಕು ಅಂತಂದರೆ, ಚಿನ್ನದ ನೀರಲ್ಲಿ ತಲೆ ಸ್ನಾನ ಮಾಡಿ ಸಾಕು. ಏನು ಚಿನ್ನದ ನೀರಲ್ಲಿ ಹೆಂಗೆ ಸ್ನಾನ ಮಾಡೋದು? ಚಿನ್ನದ ನೀರು ಎಲ್ಲಿ ಸಿಗುತ್ತೆ? ಏನಿಲ್ಲ, ನಿಮ್ಮ ಮನೆಯಲ್ಲಿ ಚೈನು, ಒಂದು ಕಂಟೈನರ್ ಅಥವಾ ಒಂದು ಚೊಂಬು, ಒಂದು ತಾಮ್ರದ ಚೊಂಬು ತೊಗೊಳ್ಳಿ. ಆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಹಾಕಿ ಚಿನ್ನದ ಸರ ಅಥವಾ ಓಲೆ, ಜುಮ್ಕಿ ಅಥವಾ ಏನು ಇದನ್ನು ಹಾಕಿ ಅದನ್ನು ಒಂದು ಕಡೆ ಎತ್ತಿ ಮಾಡಿ ಒಂದು ನೈಟ್ ಕಳಿಬೇಕು. ಇದನ್ನು ಹುಣ್ಣಿಮೆ ದಿನ ಮಾಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಹುಣ್ಣಿಮೆ ದಿನ ಮಾಡ್ತು ಅಂತಂದರೆ ತುಂಬ ಒಳ್ಳೆಯದು. ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಈ ಆ ಒಂದು ನೀರು ಆಮೇಲೆ ಆ ಒಂದು ಚೈನ್ನೆಲ್ಲ ನೀವು ಎತ್ತಿಟ್ಕೊಂಡು ಲಾಕರ್ಲಿ ಇಟ್ಕೊಂಡು ಸೇಫ್ಟಿಯಾಗಿ, ಆ ನೀರಿರುತ್ತಲ್ಲ, ಚಿನ್ನದ ಒಂದು ಪ್ರಭಾವ ಅದರ ಮೇಲೆ ಬಿರ್ತೈತೆ, ಅದನ್ನು ನೀವು ತಲೆಗೆ ಹಾಕಿ ಸ್ನಾನ ಮಾಡ್ಕೊಳ್ಳಿ. ನೋಡಿ ಹೆಂಗೆ ಬರುತ್ತೆ. ಒಡವೆಗಳು ಮಾಡಿಸ್ಕೋದ್ರೆ ಈಗ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ದುಡ್ಡು ಬರ್ತಾ ಹೋಗುತ್ತೆ, ಚೆನ್ನಾಗುತ್ತೆ. ಇನ್ನು ಮಕರ ರಾಶಿಯವರು ಏನು ಮಾಡಬೇಕು ಅಂತಂದರೆ, ಒಂದು ಮರವನ್ನು ನೀವು ನೆಡಬೇಕು. ಒಂದು ಗಿಡ, ಅದು ನಾಳೆ ದಿನ ಅದು ಬೆಳೀತು ಅಂತಂದ್ರೆ ಮರ ಆಗುತ್ತೆ. ಆ ಒಂದು ಮರವನ್ನು ನೀವು ಬೆಳೆಸ್ತು ಅಂತಂದರೆ ಮಕರ ರಾಶಿಯವರಿಗೆ ಎಂಥ ಸಮಸ್ಯೆಗಳಿದ್ರು ಅದಾಗಿದ್ದದೆ ಆಟೋಮೆಟಿಕ್ ಹೋದರೆ ರಾಜಯೋಗ ಬಂದು ಕೂತ್ಕೊಳ್ತಾ ಬರುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಮರವನ್ನು ಬೆಳೆಸಿ ಪರಿಸರವನ್ನು ಬೆಳೆದಂಗೆ ಆಗುತ್ತೆ. ಪ್ರಕೃತಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಮರವನ್ನು ನೆಡಿ, ಗಿಡವನ್ನು ನೆಡಿ, ಅದು ಮರ ಆಗುತ್ತೆ. 100 ಜನಕ್ಕೆ, 1000 ಜನಕ್ಕೆ, 100 ಪಕ್ಷಿ ಪ್ರಾಣಿಗಳಿಗೆ ಅದು ಆಶ್ರಯ ತಾಣ ಆಗ್ತಾ ಬರುತ್ತೆ. ಅದು ಪುಣ್ಯದ ಫಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತು ಕುಂಭರಾಶಿಯವರು ಏನು ಮಾಡಬೇಕು ಅಂತಂದರೆ, ಕುಂಭರಾಶಿಯವ್ರಿಗೆ ಒಂದು ಒಳ್ಳೆಯ ರಾಜಯೋಗ ಬರಬೇಕು, ಚೆನ್ನಾಗಾಗಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ, ಒಂದು ಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡಿ, ಅಥವಾ ಮನೆಯಲ್ಲೇ ಒಂದು ಲಿಂಗವನ್ನು ತೊಗೊಂಡು ಬಂದು ಮನೇಲಿ ಇತ್ತು ಒಂದು ಪರವಾಗಿಲ್ಲ, ಅದಕ್ಕೆ ಅಭಿಷೇಕ ಮಾಡಿ, ಭಸ್ಮಾಭಿಷೇಕ ಮಾಡಿ. 1 kg ಭಸ್ಮ ತೊಗೊಂಡು ಅದಕ್ಕೆ ನೀವು ಓಂ ನಮಃ ಶಿವಾಯ ಅಂತ ಅದಕ್ಕೆ ಅರ್ಚನೆಯನ್ನು ಮಾಡಿ ಸಾಕು. ಕುಂಭರಾಶಿಯವ್ರಿಗೆ ಒಳ್ಳೆ ರಾಜಯೋಗ ಬರುತ್ತೆ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತಂದರೆ, ಅವರು ಏನಿಲ್ಲ, ಈ ಸಮುದ್ರದಲ್ಲಿ ಈ ಕೆಲವೊಂದಾರು ಕವಡೆ, ಕಪ್ಪೆ ಚಿಪ್ಪು ಎಲ್ಲ ಸಿಗುತ್ತೆ ಅದಲ್ಲ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಈ ಕವಡೆ, ಕಪ್ಪೆ ಚಿಪ್ಪು ಈ ಥರ ಸಮುದ್ರದಲ್ಲೇ ಇಂದ ಬಂದಿರುವಂಥ ಒಂದು ಅಥವಾ ಶಂಕು
ಇದನ್ನೆಲ್ಲ ನೀವು ತೆಗೆದುಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ ಅದರ ಜೊತೆಗೆ ಅರಿಶಿಣದ ಕೊಂಬನ್ನು ಇಟ್ಟು ಒಂದು ಇದರಲ್ಲಿ ಹಾಕಿ ಅದರ ಮೇಲೆ ಒಂದಿಷ್ಟು ಕರ್ಪೂರ ಹಾಕಿ ಅದನ್ನು ಸುಡಬೇಕು. ಅದರ ಒಂದು ಬೂದಿಯನ್ನು ನೀವೇನು ಮಾಡಿ ಒಂದು ಬಟ್ಟೆ ಒಳಗಡೆ ಇಟ್ಟು ನೀವು ಒಂದು ನೈಟು ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ಸಾಕು. ನೆಕ್ಸ್ಟು ಅದನ್ನು ತೆಗೆದುಕೊಂಡು ಸುರಿದ್ಬಿಡಿ, ಅದಕ್ಕೆ ಮರಕ್ಕೆ ಗಿಡಕ್ಕೆ ಹಾಕ್ಬಿಡಿ. ಬೂದಿ ಆಗುತ್ತಲ್ಲ ಆ ಕವಡೆ ಸಮೇತ, ಕವಡೆ ಮತ್ತು ಇದೆಲ್ಲ ಸುಟ್ಟುಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ, ಹಳದಿ ಬಟ್ಟೆ ಆದರೆ ಒಳ್ಳೆಯದು, ಹಳದಿ ಬಟ್ಟೆ ಹಾಕಿ ತಲೆ ದಿಂಬು ಕೆಳಗೆ ಇಟ್ಬಿಟ್ಟು ನೆಕ್ಸ್ಟು ಡೇ ನೀವು ಅದನ್ನು ಸುರಿದ್ರೆ ನಡೆಯುತ್ತೆ. ಇಷ್ಟು ಮಾಡಿಕೊಂಡು ಕೂಡ ತುಂಬ ಒಳ್ಳೆಯದಾಗ್ತದೆ ಮೀನರಾಶಿಯವರಿಗೆ. ಇಷ್ಟನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ರಾಜಯೋಗ ಬರುವಂಥ ಒಂದು ಸರಳವಾದಂಥ ಅತಿ ಸರಳವಾದಂಥ ಪರಿಹಾರವನ್ನು ಹೇಳಿದೆ. ಯಾಕಂದರೆ ಕರ್ಮ ಈ ಒಂದು ಇರುತ್ತೆ, ಈ ಒಂದು ಗ್ರಹಗತಿಗಳು ಒಂದೊಂದು ವಸ್ತುಗಳು ಒಂದೊಂದು ವಿಚಾರಗಳು ಮೇಲಿರುತ್ತೆ. ಅದಕ್ಕೆ ಶಾಂತಿ ಮಾಡಿಬಿಡ್ತು ಅಂತಂದರೆ ನಿಮಗೆ ಅನುಕೂಲ ಆಗ್ತಾ ಬರುತ್ತೆ. ನಾನು ಏನು ಅಂತ ಶಾಂತಿ ಹೇಳಿದ್ದೀನಿ, ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ. ಈ ಶಿಬಿರ ಅದ್ಭುತವಾದಂಥ ಒಂದು ಶಿಬಿರ. ಎಲ್ಲ ಜ್ಞಾನವನ್ನು ನೀವು ತಿಳ್ಕೋಬೋದು. ನಿಮ್ಮ ಕರ್ಮಗಳನ್ನು ನೀವೇ ಕಳ್ಕೋಬೋದು. ಕರ್ಮಗಳಿಂದ ನಿಮ್ಮ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಕರ್ಮಗಳಿಂದ ನಿಮಗೆ ತೊಂದರೆ ಆಗ್ತಾಯಿದೆ, ಗೊತ್ತಲ್ಲ. ಹಣೆ ಬರಹವನ್ನು ಬದಲಿಸುವಂಥ ಒಂದು ಶಕ್ತಿ ಈ ಒಂದು ಶಿಬಿರಕ್ಕೆ ಇದೆ. ಖಂಡಿತವಾಗ್ಲೂ ಕೂಡ ಶಿಬಿರಕ್ಕೆ ಬನ್ನಿ. ಈ ಯಂತ್ರ ಮಂತ್ರ ತಂತ್ರ, ನಿಮ್ಮ ಮಾತನ್ನೇ ಮಂತ್ರ ಮಾಡಿಬಿಡ್ತೀನಿ, ನಿಮ್ಮ ದೇಹವನ್ನೇ ಯಂತ್ರವನ್ನು ಮಾಡ್ತೀನಿ. ನೀವು ಮಾಡುವಂತಹ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿರಬೇಕು. ಯಾವ ಕೆಲಸ ಮಾಡಿ ತಂತ್ರದಿಂದ ಮಾಡಿದ್ರೆ ಕೆಲಸ ಆಗುತ್ತೆ. ನಿಮ್ಮ ಮಾತೇ ಮಂತ್ರ ಅದು ಎಲ್ಲರೂ ಕೇಳ್ತಾರೆ. ಮಂತ್ರ ಆದಮೇಲೆ ಎಂಥವರಾದ್ರು ಸೈಲೆಂಟ್ ಆಗಿಬಿಡ್ತಾರೆ. ನಿಮ್ಮ ದೇಹನೇ ಯಂತ್ರ. ಎಷ್ಟಾರು ಕೆಲಸ ಮಾಡಿ, ಎಷ್ಟಾರು ದುಡ್ಡು, ನಿಮ್ಮದು ಒಳ್ಳೆ ರೋಬೋಟ್ ಥರ ನಿಮ್ಮ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಗೆ ಶ್ರಮನೇ ಆಗಲ್ಲ. ಆ ಥರ ಯಂತ್ರ ಅಂದರೆ ಒಂದು ಸರಿ ಫಿಕ್ಸ್ ಮಾಡಿಬಿಡ್ತು ಅಂತಂದರೆ ಮುಗೀತು, ಅದು ಪಾಡ್ಗದ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಗೊತ್ತಲ್ಲ. ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಅಲ್ಲ, ಗೊತ್ತಲ್ಲ. ಇದು ಕೇವಲ ಜ್ಞಾನಿಗಳಿಗೆ ಮಾತ್ರ. ಆರ್ಡಿನರಿ ಪರ್ಸನ್ಸು ಬರೋಕ್ಕೆ ಹೋಗ್ಬೇಡಿ, ಅವ್ರು ಬರೋದು ಇಲ್ಲ, ಗೊತ್ತಾಯ್ತಲ್ಲ. ಖಂಡಿತವಾಗ್ಲೂ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ನೀವು ಬಿಸ್ನೆಸ್ ಮಾಡಬೇಕಾ, ನೀವು 1 ರೂಪಾಯಿ ಹಾಕ್ಬಿಡಿ, ನೀವು ಬಿಸ್ನೆಸ್ ಮಾಡೋದು ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕೋಟ್ಯಂತರ ರೂಪಾಯಿ ಲಾಭ ಮಾಡ್ಬೋದು, ಅದನ್ನು ನಾನು ಹೇಳ್ಕೊಡ್ತೀನಿ. ಸಮಾಜದ ಶೋಷಣೆಗೆ ಒಳಗಾಗಿದ್ದೀರಾ, ಸಮಾಜವನ್ನು ನೀವು ತಿದ್ದುಕೊಂಡು ಸಮಾಜವನ್ನು ತಿದ್ದುವಂಥ ಶಕ್ತಿಯನ್ನು ನಾನು ಈ ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ. ಅಖಂಡವಾದಂತಹ ಧೈರ್ಯ ಬರುತ್ತೆ ನಿಮಗೆ. ಯಾವುದಕ್ಕೂ ನೀವು ಭಯಪಡಲ್ಲ ಪ್ರಪಂಚದಲ್ಲಿ, ಗೊತ್ತಾಯ್ತಲ್ಲ. ಭಾಳಷ್ಟು ಜನ ಸಾವಿಗೆ 150 ಥರ ಭಯಗಳಿದಾವಂತೆ. ಸಾವಿಗೆ ಭಯ, ಸಮಾಜದಲ್ಲಿ ಏನು ಅನ್ಕೊಬಿಡ್ತಾರೋ ಭಯ, ಅಪ್ಪ ಅಮ್ಮನ ಕಂಡ್ರೆ ಭಯ, ಅಕ್ಕಪಕ್ಕದವ್ರು ಕಂಡ್ರೆ ಭಯ, ಫ್ರೆಂಡ್ಸ್ ಬಂದರೆ ಭಯ, ರಿಲೇಟಿವ್ಸ್ ಕಂಡ್ರೆ ಭಯ, ಕಾನೂನಿಗೆ ಭಯ. ನಾವು ತಪ್ಪೇ ಮಾಡಿಲ್ಲ, ಸುಮ್ಮನೆ ಭಯ ಪಡ್ಕೊಂಡಿರ್ತೀರ ನೀವು. ರೌಡಿಗಳು ಏನು ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಭಯ, ಗೊತ್ತಲ್ಲ. ಎಲ್ಲವನ್ನು ಎದುರಿಸುವಂಥ ಒಂದು ಶಕ್ತಿ ತಾಕತ್ತನ್ನು ನೀವು ಬೆಳೆಸ್ಕೋತೀರ. ನೀವು ಒಂದು ಅದ್ಭುತವಾದಂಥ ಒಂದು ಕಲೆಯನ್ನು ನಾನು ನಿಮಗೆ ಈ ಒಂದು ಶಿಬಿರದಲ್ಲಿ ಹೇಳ್ಕೊಡಿ. ಇದು ಸಾಮಾನ್ಯವಾದಂಥ ಒಂದು ಶಿಬಿರ ಅಲ್ಲವೇ ಅಲ್ಲ. ಜ್ಞಾನಿಗಳಾದವರು ಮಾತ್ರ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಅಜ್ಞಾನಿಗಳು ಕ್ಲಾಸ್ ಅಟೆಂಡ್ ಮಾಡಲ್ಲ. ಓನ್ಲಿ ಫಾರ್ ಜ್ಞಾನಿಗಳಿಗೆ ಮಾತ್ರ ನಮ್ಮ ಈ ಒಂದು ಶಿಬಿರ. ತುಂಬ ತಿದ್ಕೋಬೋದು, ಗೊತ್ತಲ್ಲ. ನಿಮ್ಮ ಇನ್ನೊಂದು ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡ್ಕೋಬಹುದು. ನಿಮಗೆ ಎನಿ ಕಾಯಿಲೆ ಶಿಬಿರದಲ್ಲಿ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ನಿಮ್ಮ ಕಾಯಿಲೆಯನ್ನು ನೀವೇ ಗುಣ ಮಾಡಿ. ಇವಾಗ ಮಂಡಿ ನೋವು ಇರುತ್ತೆ, ಮಾತ್ರೆ ತೊಗೊಂಡ್ರೆ ಅರ್ಧ ಗಂಟೆಗೆ ನೋವು ಇದಾಗುತ್ತೆ. ನಾನು ಕೇವಲ 2 ನಿಮಿಷ ಚಾಲೆಂಜ್ ಮಾಡಿ ಹೇಳ್ತೀನಿ, 2 ನಿಮಿಷ ನೋವು ಕಡಿಮೆ ಮಾಡಿಸ್ತೀನಿ ನಿಮಗೆ. ನೀವೇ ಮಾಡ್ಕೋತೀರ, ನಾನು ಮಾಡಲ್ಲ. ಅಷ್ಟು ಶಕ್ತಿ ಮೈಂಡ್ಗಿದೆ, ಮೈಂಡ್ ಪವರ್ಗಿದೆ. 3 ವರ್ಷದಿಂದ ನರಳ್ತಾ ಇದ್ದರು ಎದೆ ನೋವು ಭುಜ ನೋವು ಅಂತ. ನನ್ನ ಕ್ಲಾಸ್ಗೆ ಅಟೆಂಡ್ ಮಾಡಿ ಕೇವಲ 3 ನಿಮಿಷ ಮಿರಾಕಲ್. ಇದಂಥದ್ದೇ ಪವಾಡ ಅಲ್ಲ, ದೇವ್ರ ಸೃಷ್ಟಿಯಲ್ಲ. ನಿಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದನ್ನು, ಮನೋದೈಹಿಕ ಕಾಯಿಲೆ. ಆ ಕಾಯಿಲೆ ಅನ್ನೋದೊಂದು ಕರ್ಮ. ಆ ಕರ್ಮವನ್ನು ನಾವು ತೆಗೆದು ಬಿಸಾಕ್ಬಿಡ್ತು ಅಂತಂದರೆ, ಮನಸ್ಸಲ್ಲಿ ಒಂದು ಅಜ್ಞಾನ ಹೋಯ್ತು ಅಂತಂದರೆ ನಿಮಗೆ ನೋವು ಹೊರಟೋಗ್ಬಿಡುತ್ತೆ. ಆನ್ ದಿ ಸ್ಪಾಟ್ ರಿಸಲ್ಟು. BP ಶುಗರ್ ನೀವು ತಲೆನೇ ಕೆಡಿಸ್ಕೋಬೇಡಿ. ಅಸ್ತಮ ಇದ್ದರೆ ಕ್ಯೂರ್ ಆಗುತ್ತೆ, ಪೈಲ್ಸ್ ಪಿಸ್ತೂಲ ನಿವಾರಣೆ ಆಗಿಬಿಡುತ್ತೆ.
ಅದು ಎಂಥದ್ದೇ ಕಾಯಿಲೆ ಇದ್ದರೂ ಕೂಡ ನೀವು ನಿವಾರಣೆ, ಬೇರೆಯವ್ರಿಗೂ ಕೂಡ ನಿವಾರಣೆ ಮಾಡ್ಕೋಬೋದು. ನಿಮಗೆ ನೋವು ಇದ್ದರೆ, ಯಾರಿಗೆ ನೋವಿತ್ತು ಅಂತಂದರೆ ನಾನು ಆನ್ ದಿ ಸ್ಪಾಟು, ನಾನಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ. ಈಗ ನಿಮಗೇನು ಗೊತ್ತಿಲ್ಲ ಅಲ್ಲ ವಿದ್ಯೆ, ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆನ ಹೇಳ್ಕೊಡ್ತೀನಿ. ಅದು ನೀವು ಅವ್ರಿಗೆ ಆ ಒಂದು ಕಾಯಿಲೆನ, ನೋವನ್ನು, ಮಂಡಿ ನೋವಿರುತ್ತೆ, ಸೊಂಟ ನೋವಿರುತ್ತೆ, ಒಳ್ಳೆ ಯಾಕೆ ನೋಯ್ತಾ ಇದೆ ಅಂತಾನೆ, ಅದನ್ನು ನಿಮ್ಮ ಕೈಯಲ್ಲಿ ನಾನು ಅದನ್ನು ಕ್ಯೂರ್ ಮಾಡಿಸ್ತೀನಿ. ಈ ಒಂದು ಅದ್ಭುತವಾದಂಥ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಅದ್ಭುತವಾದಂಥ ವಿದ್ಯೆ. ಆ ಒಂದು ವಿದ್ಯೆಯನ್ನು ನೀವು ಬೇರೆಯವ್ರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ವಿತೌಟ್ ಮೆಡಿಸನ್ಸೇ ಇಲ್ಲದೆ ನಾನು ಇದನ್ನು ಹೇಳ್ಕೊಡ್ತೀನಿ. ಗೊತ್ತಲ್ಲ, ಜ್ಞಾನಿಗಳ ಮಾತ್ರ ಈ ಒಂದು ಶಿಬಿರಕ್ಕೆ ಅಟೆಂಡ್ ಮಾಡಿ. ಅಜ್ಞಾನಿಗಳು, ಆರ್ಡಿನರಿ ಪರ್ಸನ್ಸು ಬೇಡ. ನಮ್ಮ ಸ್ಟೂಡೆಂಟ್ಸ್ ಅಲ್ಲದವ್ರನ್ನ ನಾನು ಸೇರಿಸೋದೇ ಇಲ್ಲ. ನಾನು ವಿಡಿಯೋ ನೋಡಿರಬೇಕು, ನಾನು ಹೇಳಿರೋಂಥ ತಂತ್ರವನ್ನು ಮಾಡಿರಬೇಕು, ಅಂಥವ್ರನ್ನ ಮಾತ್ರ ನಾನು ಬರೀ 3 ಜನ ಬರಲಿ ಸಾಕು, ನಂಗೆ 100 ಜನ ಬೇಕಾಗಿಲ್ಲ. ಗೊತ್ತಲ್ಲ, 3 ಜನ ಸಾಕು. 1000 ಜನ, ಆ 3 ಜನ 100 ಜನ ಆಗಿ 100,000 ಜನ ಆಗಿ ಸೃಷ್ಟಿಯಾಗುವಂಥದ್ದು ಕಲೆ ನನಗೆ ಗೊತ್ತಿದೆ, ಅದು ನಾನು ಮಾಡ್ಕೋತೀನಿ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರವನ್ನು ಮಿಸ್ ಮಾಡದೆ ಬನ್ನಿ. ಹೆಚ್ಚಿನ ಮಾಹಿತಿಗೆ ನಮಗೆ ಕಾಲ್ ಮಾಡಿ, 1-10 ಸರಿ ಮಾಡಿ. ನಿಮಗೆ ಫೋನ್ ಸಿಕ್ಕಂತೆ ಬಿಸಿ ಬರ್ತಾ ಇರುತ್ತೆ ಯಾವಾಗಲೂ. ನಿಮ್ಮ ಚಕ್ರಗಳೆಲ್ಲ ಆಕ್ಟಿವೇಶನ್ ಮಾಡಿಬಿಡ್ತೀನಿ, ಕುಂಡಲಿನಿ ಆಕ್ಟಿವೇಶನ್ ಜೊತೆಗೆ ವಶೀಕರಣ ವಿದ್ಯೆ ಹೇಳ್ಕೊಡ್ತೀನಿ. ಜನ ವಶೀಕರಣ, ಧನ ವಶೀಕರಣ, ಯಾರನ್ನೇ ಆಗಲಿ ನಿಮ್ಮ ಮಾತಿನನ್ನೇ ವಶೀಕರಣ ಮಾಡ್ತೀರಾ ನೀವು. ವಶೀಕರಣ ಅಂದರೆ ಕೆಟ್ಟದಲ್ಲ, ಕೆಟ್ಟ ವಿಚಾರ ಅಲ್ಲ, ಒಳ್ಳೆ ವಿಚಾರ. ನಿಮ್ಮ ಮಕ್ಕಳನ್ನೇ ವಶೀಕರಣ ಮಾಡಿ ನೀವು ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೋದು. ನಿಮ್ಮ ಅತ್ತೆ ಸೊಸೆ ಅತ್ತೆನ, ಅಥವಾ ಅತ್ತೆ ಮಾವ, ಅಥವಾ ಅಪ್ಪ ಅಮ್ಮ, ಅಥವಾ ಮಕ್ಕಳು, ಅಥವಾ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಮಾತನ್ನು ಕೇಳಬೇಕು. ಆ ರೀತಿ ವಶೀಕರಣ ವಿದ್ಯೆಯನ್ನು ಹೇಳ್ಕೊಡ್ತೀನಿ ನಾನು. ವಶೀಕರಣ ಅಂತಂದರೆ ಮಾಟ ಮಂತ್ರ ಮದ್ದು, ಸ್ತ್ರೀ ಪುರುಷ ವಶೀಕರಣವೇ ಅಲ್ಲ, ಅದಲ್ಲದೆ ಬೇರೆ 1000 ಇದ್ದಾವೆ. ಕಸ್ಟಮರ್ ಒಂದು ವ್ಯಾಪಾರ ಆಗಬೇಕು, ವಶೀಕರಣ ಮಾಡಬೇಕು. ನೀವು ಬರ್ತಾರೆ, ಬಂದು ನೀವೆಲ್ಲ ನಿಮ್ಮ ಸೇಲ್ ಆಗುತ್ತೆ, ನಿಮ್ಮದು ತೊಗೊಂಡೋಗ್ಲಿ ಬಿಡಿ. ಒಬ್ಬ ಹಾಡು ಹೇಳೋವಂಥವನು 1000 ಜನನ ಹಾಡು ಹೇಳೇ ವಶೀಕರಣ ಮಾಡ್ಕೋತಾನೆ. ಡ್ಯಾನ್ಸ್ ಮಾಡಿ ವಶೀಕರಣ ಮಾಡ್ಕೋತಾರೆ, ಮಾತಾಡಿ ವಶೀಕರಣ ಮಾಡ್ತಾರೆ. ಕಾಮಿಡಿ ಡೈಲಾಗು ಪಂಚ್ಗಳನ್ನು ಹೇಳಿ, ಡೈಲಾಗ್ಗಳನ್ನು ಹೇಳಿ ವಶೀಕರಣ ಮಾಡಿ. ಅಂಥ ಒಂದು ಅದ್ಭುತವಾದಂಥ ವಶೀಕರಣ ವಿದ್ಯೆ ನೀವು ಯಾವುದೇ ನಿಮ್ಮದೇ ಆದಂಥ ಫೀಲ್ಡಲ್ಲಿ ನೀವು ಸಾಧನೆ ಮಾಡಬಹುದು. ಅಂಥ ಒಂದು ಅದ್ಭುತವಾದಂಥ ವಶೀಕರಣ ವಿದ್ಯೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಶಿಬಿರಕ್ಕೆ ಬನ್ನಿ, ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಅದ್ಭುತವಾದಂಥ ಒಂದು ವಿಚಾರ. ಗೊತ್ತಲ್ಲ, ಜ್ಞಾನಿಗಳಿಗೆ ಮಾತ್ರ, ಕಡಿಮೆ ಜನಗಳಿಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಹಾಗಾಗಿ ಆದಷ್ಟು ಬೇಗ ನೀವು ಫೋನ್ ಮಾಡಿ ರಿಜಿಸ್ಟ್ರು ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ಬನ್ನಿ. ಮತ್ತು ಇದೇ 10ನೇ ತಾರೀಕು ವಿಶೇಷವಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ವಧುವರ ಅನ್ವೇಷಣೆ ಕೇಂದ್ರ ಮಾಡ್ತಾಯಿದ್ದೀವಿ. ನಮ್ಮ ಆಶ್ರಮದ ವತಿಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ. ಗೊತ್ತಲ್ಲ, ಹಾಗಾಗಿ ಈ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ. ವೈಕುಂಠ ಏಕಾದಶಿ ದಿನ ನೀವು ಬಂದು ಖಂಡಿತವಾಗಿ ನೀವು ಅಟೆಂಡ್ ಮಾಡಿ. ಅಟೆಂಡು ಯಾರ್ಯಾರು ಮಾಡ್ತೀರಾ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಒಂದು ಫೋಟೋವನ್ನು ತೆಗೆದುಕೊಂಡು ಬಯೋಡಾಟಾವನ್ನು ಬಂತು ಅಂತಂದರೆ ನಾವು ನಮ್ಮ ಒಂದು ಇದರಲ್ಲಿ ಫೈಲಲ್ಲಿ ಇದು ಮಾಡ್ತೀವಿ. ಭಾಳಷ್ಟು ಜನ ಗುರುಗಳೇ ಜಾತಕ, ಒಳ್ಳೆ ಜಾತಕ ಇದೆ ಗುರುಗಳೇ, ಯಾವ್ದಾರು ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳಿ, ಅಥವಾ ಹುಡುಗಿ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಸುಮಾರು ಜನ ಬಂದು ಕೇಳಿ ಕೊನೆಗೆ ನಾವೇ ಒಂದು ವಧುವರ ಅನ್ವೇಷಣೆ ಕೇಂದ್ರ ಮಾಡೋಣ, ಮ್ಯಾಟ್ರಿಮೋನಿ ಮಾಡಿಬಿಡೋಣ ಅನ್ನುವಂಥ ಒಂದು ವಿಚಾರನ ತಿಳ್ಕೊಂಡು ನಾನು ಅದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಫಂಕ್ಷನ್ ಅಟೆಂಡ್ ಮಾಡಿ. ಮತ್ತು ಭಾಳಷ್ಟು ಜನ ರಿಜಿಸ್ಟ್ರೇಷನ್ ಆಗ್ಬೋದು. ಮತ್ತು ನಿಮ್ಮ ಒಂದು ಮಕ್ಕಳನ್ನ ಕರ್ಕೊಂಡು, ಯಾರ್ಯಾರಿಗೆ ಮದುವೆ ಆಗಿಲ್ಲ ಅವಾಗ ನಾನೊಂದು ವಸ್ತು ಕೊಡ್ತೀನಿ, ಉಚಿತವಾಗಿ ಕೊಡ್ತೀನಿ. ಆ ಫಂಕ್ಷನ್ಗೆ ಬಂದವ್ರಿಗೆ ವೈಕುಂಠ ಏಕಾದಶಿ ದಿನ ಆಶೀರ್ವಾದ ಪೂರ್ವಕವಾಗಿ ಆ ಒಂದು ವಸ್ತುವನ್ನು ಕೊಡ್ತೀನಿ. ಅಂದರೆ ಇಟ್ಕೊಳ್ಳಿ, ಕೆಲವೇ ದಿನಗಳಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಗೆ ಮದುವೆ ಆಗುತ್ತೆ. ಅದನ್ನು ಇನ್ನೊಂದು ಫಂಕ್ಷನ್ ಮಾಡ್ತೀನಿ, ಆವಾಗ ನೀವು ಅದನ್ನು ಅನುಭವನ ಹಂಚ್ಕೊಳ್ಳಿ. ಅದಲ್ಲ, ಕೇವಲ 3 ತಿಂಗಳಲ್ಲಿ ಮದುವೆ ಆಗುತ್ತೆ. ಅದನ್ನು ಉಚಿತವಾಗಿ ಒಂದು ವಸ್ತು ಕೊಡ್ತೀನಿ. ಅದಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಗೊತ್ತಲ್ಲ, ನಮ್ಮ ಅಡ್ರೆಸ್ಸು ಎಲ್ಲ ಕೆಳಗಡೆ ವಿಳಾಸ ಇದೆ. ನಾಗರಬಾವಿನ ಮೂರತಿಂಡಿ ಹತ್ರ ವಧುವರ ಅನ್ವೇಷಣೆ ಕೇಂದ್ರ ಪ್ರಾರಂಭ ಮಾಡ್ತಾಯಿದ್ವಿ. ಇನ್ನು ಸಾವಿರಾರು ಮನಸ್ಸುಗಳನ್ನು, ಹೃದಯಗಳನ್ನು ಒಂದು ಮಾಡುವಂಥ ಒಂದು ವಿಚಾರ. ಗೊತ್ತಲ್ಲ, ಇದು ಭಾಳಷ್ಟು ಜನ ಇದು ಈ ಆನ್ಲೈನೆಲ್ಲ ಹಾಕಿ ಎಲ್ಲ ಯಾರು ಸರಿಯಾಗಿ ಸುಳ್ಳು ಮೋಸನೋ ಅನ್ನೋ ಒಂದು ಇದಿರುತ್ತೆ. ಆದರೆ ಇಲ್ಲಿ ನಾವು ಸಮಾವೇಶ ಮಾಡ್ತೀವಿ. ಕೆಲವೊಂದಾರು ನಮಗೆ ಒಳ್ಳೊಳ್ಳೆ ಗಂಡು ಹೆಣ್ಣುಗಳು ಈಗಾಗಲೇ ಸಾಕಷ್ಟು ನಮಗೆ ಇದು ಬಂದಿದ್ದಾವೆ,
ವಧು ಮತ್ತು ವರರ ಒಂದು ಫೋಟೋ, ಜಾತಕ ಮತ್ತು ಬಯೋಡೇಟಾ ಎಲ್ಲ ಬಂದಿದ್ದಾವೆ. ಅದರಲ್ಲಿ ಕೂತ್ಕೊಂಡು ನೀವು ಅದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ವಿಚಾರಗಳನ್ನು ಮಾಡೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಅದನ್ನು ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ನಿಮ್ಮ ಫೋಟೋಸ್ನ ನಿಮ್ಮ ರಿಲೇಟಿವ್ಸ್ ಕೇಳಿ, ಫ್ರೆಂಡ್ಸ್ ಕೇಳಿ. ಮತ್ತು ಸಮಾವೇಶ ಮಾಡ್ತೀವಿ. ಈ ಸಮಾವೇಶ ಅಂತ ಅಂದರೆ ಒಂದು ತಿಂಗಳಿಗೆ ಒಂದು ವಧು ಬರ್ತಾನೆ, ಮದುವೆ ಗಂಡು ಅಥವಾ ಗಂಡು ಬರ್ತಾನೆ. ಗಂಡು ಬಂದು ಮದುವೆ ಆಗೋಂಥವ್ರು, ವಿವಾಹಿತರು ಯಾರು ವಿವಾಹ ಮಾಡ್ಕೊಳ್ಳೋವಂಥವ್ರು, ನಾನು ಈ ಥರ ಕೆಲಸ ಮಾಡ್ತೇನೆ, ಈ ಥರ ಹುಡುಗಿ ಬೇಕು, ನಿಮ್ಗೆ ಯಾರು ಇಂಟ್ರೆಸ್ಟ್ ಇತ್ತು ಅಂತ ಅಪ್ಪ ಅಮ್ಮಂದ್ರೆ ಎಲ್ಲರೂ ಬರ್ತಾರೆ. ಇಂಟ್ರೆಸ್ಟ್ ಇತ್ತು ಅಂತಾರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಮೈಕಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಹುಡುಗಿ ಕಡೆಯವರು ಬರ್ತಾರೆ, ಅಥವಾ ಹುಡುಗಿನೇ ಬಂದು ಹೇಳ್ಕೊಬೋದು, ಈ ಥರ ನನಗೆ ಹುಡುಗ ಬೇಕು, ಯಾರು ಇತ್ತು ಅಂತ ನೀವು ಹೇಳಿ ಅಂತ, ಗೊತ್ತಾ. ಮತ್ತು ನೀವು ನಮ್ಮ ಒಂದು ಜಾಬ್ ಇದರಲ್ಲಿ ಫೈಲಲ್ಲಿ ಹಾಕಿರ್ತೀರ, ಅದರ ಒಂದು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಅಲ್ಲಿ ನೋಡ್ಕೋತೀರಾ ಇಂಥ ಹುಡುಗಿನ ನೀವು ಯಾಕಂದರೆ ಮನೆಗೆ ಹೋಗಿ ಒಂದು ಹುಡುಗನ ನೋಡ್ತು ಅಥವಾ ಎಷ್ಟೊಂದು ಜನಕ್ಕೆ ಗಂಡು ಬನ್ನಿ ಅಂತಂದರೆ ಬರಲ್ಲ. ಯಾಕಂದರೆ ಗಂಡೇ ಬರಬೇಕು ಅಲ್ವ. ಅಕಸ್ಮಾತ್ ಗಂಡು ಬಂದು ವಾಪಸ್ ಹೋಯ್ತು ಅಂದರೆ ಅವಮಾನ. ಏನಾಯಿತು, ಗಂಡು ಬಂತು, ಮದುವೆ ಸೆಟ್ ಆಗಿಲ್ಲ, ಗಂಡು ಬಂದು ಹಂಗೆ ಹೋಯ್ತು, ಏನೂ ಪ್ರಯೋಜನ ಆಗಿಲ್ಲ, ಇದೇ ಒಂದು ಕೆಟ್ಟ ಹೆಸರು ಆಗ್ಬಿಡುತ್ತೆ. ಅದು ನಮ್ಮ ಆಶ್ರಮದಲ್ಲಾದರೆ ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಅವ್ರು ಮಾಡ್ಕೋತಾರೆ, ಹೋಗ್ತಾ ಇರ್ತಾರೆ. ಇಷ್ಟ ಆಯಿತು ಅಂತಂದರೆ ಆ ಪ್ರೊಫೈಲ್ ಮದುವೆ ಆಗಿ ಮೂವ್ ಮಾಡ್ತಾರೆ, ಇಲ್ಲ ಅಂತಂದರೆ ಬಿಟ್ಬಿಡ್ತಾರೆ. ಈ ಥರ ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸೋದು, ಯಾಕಂದರೆ ಎಲ್ಲವನ್ನೂ ಕೂಡ ವೀಡಿಯೋದಲ್ಲಿ ನಾನು ಹೇಳೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ 10ನೇ ತಾರೀಕು ಫಂಕ್ಷನ್ 10 ಗಂಟೆಯಿಂದ 1:30ವರೆಗೂ ಕೂಡ ಇದೆ. ಆ ಫಂಕ್ಷನ್ಗೆ ಬನ್ನಿ. ಯಾರ್ಯಾರು ಮದುವೆ ಆಗಿಲ್ಲ ಗೊತ್ತಲ್ಲ ಅಂಥವ್ರನ್ನ ಕರ್ಕೊಂಡು ಅವ್ರಿಗೆ ಕೈಯಾರೆ ಕೊಡಬೇಕು ಗೊತ್ತಲ್ಲ. ಅಪ್ಪ ಅಮ್ಮ ಮತ್ತು ವಧು ಅಥವಾ ವರನ ಕರ್ಕೊಂಡು ಬಂತು ಅಂತಂದರೆ ನನಗೆ ಮದುವೆ ಆಗಿಲ್ಲ ಅಂತ ನಾನು ವಸ್ತುವನ್ನು ಪೂಜೆ ಮಾಡಿಕೊಡ್ತೀನಿ, ಮದುವೆ ಆಗಲಿ ಅನ್ನೋದು ನನ್ನ ಇಷ್ಟ. ಅದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಆ ವಸ್ತುನ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಬೇಗ ಶೀಘ್ರ ವಿವಾಹ ಆಗುತ್ತೆ ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಆ ಒಂದು ಫಂಕ್ಷನ್ಗೆ ನೀವು ಬನ್ನಿ. ಎಲ್ಲರಿಗೂ ಕೂಡ ನಾನು ಈ ಮೂಲಕ ನಾನು ಕರೆ ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಒಂದು ವಸ್ತುವನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಯಾಕಂದ್ರೆ ಪ್ರಥಮವಾಗಿ ಮತ್ತೆ ನೀವು ಬೇಕು ಅಂತಂದರೆ ನಿಮಗೆ ಅದು ಸಿಗದೇ ಇರಬಹುದು, ಅಥವಾ ತುಂಬ ಕಷ್ಟಪಡೋದು ಅಥವಾ ಟೈಮ್ ತೊಗೋಬೋದು. ಆದರೆ ನಾನು ಅದನ್ನು ಆ ಒಂದು ದಿನ ನಾನು ಎಲ್ಲರಿಗೂ ಕೊಡ್ತೀನಿ. ತುಂಬ ಇದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರಿದೆ ನಮ್ಮ ಸ್ಟೂಡೆಂಟ್ಸ್ ಆದರೆ ಮಾತ್ರ ನಾನು ಬೇರೆಯವರು ನಮ್ಮ ಪ್ರೋಗ್ರಾಮ್ ಯಾರೋ ಪಕ್ಕದ ಮನೆಯವರು ಹೇಳಿದ್ರು ನೀನು ನನ್ನ ಸ್ಟೂಡೆಂಟ್ ಆಗಿರಬೇಕು, ನನ್ನ ಒಂದು ವಿಡಿಯೋ ನೋಡಿರಬೇಕು, ಅವನ ತಂತ್ರ ಮಾಡಿರಬೇಕು, ಸಕ್ಸಸ್ ಅವ್ರಿಗೆ ಬೇಗ ಹೊಲ್ದು ಬಿಡುತ್ತೆ. ಅದು ಯಾರೋ ಪಕ್ಕದ ಮನೆಯವರು ಹೇಳ್ತು ಬಾರೋ ಫ್ರೀಯಾಗಿ ಕೊಡ್ತಾರೆ ಅಂತ ಈಸ್ಕೊಬರೋಣ ಅಂಥವ್ರಿಗೆ ಕೆಲಸ ಆಗೋಲ್ಲ. ಈಸ್ಕೋಬೇಡಿ, ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಕಡಿಮೆ ಮಾಡಿಟ್ಟಿರ್ತೀನಿ, ಜಾಸ್ತಿ ಮಾಡಿಟ್ಟಿರಲ್ಲ ಆ ವಸ್ತು ಅಂತ ಏನು ಅಂತ ಹೇಳಲ್ಲ, ನೀವು ಅಲ್ಲಿ ಕೈ ಕೊಟ್ಟಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದ್ಭುತವಾದಂಥ ಒಂದು ವಸ್ತು. ಹಾಗಾಗಿ ಫಂಕ್ಷನ್ಗೆ ಮಿಸ್ ಮಾಡದೆ ನೀವು ಬನ್ನಿ ಗೊತ್ತಾಯ್ತಲ್ಲ. 10 ಗಂಟೆಯಿಂದ 1:30ವರೆಗೂ ಇರುತ್ತೆ. ಆ ಫಂಕ್ಷನ್ಗೆ ಬನ್ನಿ. ಮತ್ತು ಅಲ್ಲಿ ಸಂಗೀತ ಇದಿರುತ್ತೆ, ಇನಾಗ್ರೇಷನ್ ಇರುತ್ತೆ ಅವತ್ತೊಂದು ದಿನ. ಹೊಸ ಒಂದು ಇದು ಸುಮಾರು ಜನ ಗೆಸ್ಟ್ಗಳು ಬರ್ತಾರೆ. ಎಷ್ಟೊಂದು ಜನ ಮದುವೆ ಆಗಿರೋಂಥವ್ರು ನಮ್ಮ ಮೂಲಕ, ನಮ್ಮ ಟ್ರಸ್ಟ್ ಮೂಲಕ ಮದುವೆ ಆಗಿರೋರದೆಲ್ಲ ಹಂಚ್ಕೋತಾರೆ ಅವರು ಒಂದು ವಿಚಾರನ. ಹೇಗೆ ಮದುವೆ ಆಯಿತು, ಹೇಗೆ ಇದಾಯಿತು, ಎಷ್ಟೊಂದು ಜನಕ್ಕೆ ನಾನು ಯಂತ್ರ ಕೊಟ್ಟು ಅವ್ರಿಗೆ ಮದುವೆ ಆಗಿರುವಂಥ ಒಂದು ವಿಚಾರ ಗೊತ್ತಲ್ಲ. ಆ ಥರದ್ದೆಲ್ಲ ಒಂದು ವಿಚಾರ, ಒಂದು ಸತ್ಸಂಗ ಇರುತ್ತೆ, ಭಜನೆ ಇರುತ್ತೆ. ಮತ್ತು ಹಾಗಾಗಿ ನೀವು ಮಿಸ್ ಮಾಡದೆ ನೀವು ಬನ್ನಿ. ಆ ಒಂದು ವಸ್ತುವನ್ನು ತೆಗೆದುಕೊಂಡೋಗಿ, ಮತ್ತು ನೀವು ಕೂಡ ಆ ವಧುವರ ಅನ್ವೇಷಣೆ ಕೇಂದ್ರಕ್ಕೆ ಸಹಕಾರಿಯಾಗಿ, ಇದರಿಂದ ನಮ್ಮ ಒಂದು ಆಶ್ರಮ ಆಗಲಿ ಟ್ರಸ್ಟ್ ಆಗಿ ಬೆಳೀತಾ ಹೋಗಬೇಕು. ನೀವು ಬೆಳೀರಿ, ನಿಮಗೂ ಅನುಕೂಲ ಆಗಲಿ, ನಿಮ್ಮಂತೆ ಇರೋವಂಥವ್ರನ್ನೆಲ್ಲರೂ ಕೂಡ ಬೆಳೆಸ್ತಾ ಬನ್ನಿ. ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ನಾನು ಕರೆ ಕೊಡ್ತಾಯಿದ್ದೀನಿ. 10ನೇ ತಾರೀಕು ಮಿಸ್ ಮಾಡದೆ ಬನ್ನಿ. ಎಲ್ಲರೂ ಕೂಡ ಬರ್ಬೋದು, ಯಾರು ಬೇಕಾದ್ರೂ ಕೂಡ ಬರ್ಬೋದು ಆ ವಸ್ತುವನ್ನು ಇಸ್ಕೊಂಡು. ಬಟ್ ವಧುವರ ಅವ್ರ ಕೈಲಿ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ನೀವು ನಮ್ಮ ಊರಲ್ಲಿ ಯಾರೋ ಇದ್ದಾರೆ ಅವ್ರಿಗೋಸ್ಕರ ಇಸ್ಕೊಂಡು ಹೋಗ್ತೀನಿ ಅಂತಂದರೆ ಒಬ್ರ ಕೈ ಕೊಟ್ಟದಂತಂದರೆ ಅದು ಎಕ್ಸ್ಚೇಂಜ್ ಆಗಿಬಿಟ್ಟು ಎನರ್ಜಿ ಕಡಿಮೆ ಆಗ್ಬೋದು ಗೊತ್ತಲ್ಲ. ಡೈರೆಕ್ಟಾಗಿ ಯಾರು ಮದುವೆ ಆಗ್ತಾರೆ, ಯಾರು ಮದುವೆ ಆಗಬೇಕು ಅಂತ ಅವ್ರ ಕೈ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದನ್ನು ಅವ್ರು ಇಟ್ಕೊಂಡಾಗ ಡೈರೆಕ್ಟಾಗಿ ಅವ್ರಿಗೆ ತಲುಪುತ್ತೆ. ಇಲ್ಲ 4-5 ಕೈಲು ಬದಲಾವಣೆ ಆಗಿ ತೊಂದರೆ ಆಗಬಹುದು. ಹಾಗಾಗಿ ಮಿಸ್ ಮಾಡದೆ ಬನ್ನಿ. ಅಕಸ್ಮಾತು ನೀವು ಫಂಕ್ಷನ್ ಬಂದು ನೀವು ಹೆಸರು ಬರೆಸ್ಬಿಟ್ಟು ಹೋಯ್ತು ಅಂತಂದರೂ ಕೂಡ ನಾವು ಇವಾಗೆಲ್ಲ ಊರಲ್ಲಿರ್ತಾರೆ, ಓದ್ತಾ ಇರ್ತಾರೆ, ಹಾಸ್ಟೆಲಲ್ಲಿರ್ತಾರೆ, ಯಾವುದೋ ಕೆಲಸದಲ್ಲಿರ್ತಾರೆ, ಅವ್ರ ಪರವಾಗಿ ತಂದೆ ಅಥವಾ ತಾಯಿ
ಬಂದು ಹೆಸರು ಬರೆಸ್ಬಿಟ್ಟು ಹೋಯ್ತು ಅಂತಾರೆ. ಇನ್ನೊಂದು ದಿನ ನಾನು ಒಳ್ಳೆ ದಿನ ನೋಡಿಬಿಟ್ಟು ನಾವು ಅವ್ರಿಗೆ ಆ ವಸ್ತುವನ್ನು ಉಚಿತವಾಗಿ ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ. ಗೊತ್ತಲ್ಲ, ತುಂಬ ದೈವಶಕ್ತಿ ಇರುವಂಥ ಒಂದು ವಸ್ತು. ಯಾಕಂದರೆ ಇನಾಗ್ರೇಷನ್ಗೋಸ್ಕರ ನಾನು ಕೊಡ್ತಾ ಇರಲಿಲ್ಲ, ನಾನು ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೊಡೋಗೋದಿಲ್ಲ. ಹಾಗಾಗಿ ಬಂದು ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಕೆಲವೇ ದಿನಗಳಲ್ಲಿದೆ, ಕೆಲವೇ ದಿನ, ಇನ್ನೊಂದು ವಾರ ಇದೆ ಅಷ್ಟೇ. ಹಾಗಾಗಿ ಆ ಒಂದು ಇದನ್ನು ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಕೂಡ, ಅಂದರೆ ನಿಮ್ಮ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ ಆಗಿರಬೇಕು ಅಂಥವ್ರು ಕೂಡ ಮಾತ್ರ ಬನ್ನಿ. ಬೇರೆಯವ್ರಿಗೆ ನಾವು ಅಲೋ ಮಾಡೋದಿಲ್ಲ. ಯಾಕಂದರೆ ಅವ್ರ ಬಗ್ಗೆ ನಂಗೆ ಗೊತ್ತಿರಲ್ಲ, ಯಾವನೇನು ಹೇಳ್ತಾನೆ ಕತೆ ಅಂತ ಅನ್ನೋಂಥವ್ರಿಗೆ ಖಂಡಿತ ಇದು ಒಲಿಯಲ್ಲ. ಗೊತ್ತಲ್ಲ. ಹಾಗೆ ಮ್ಯಾಟ್ರಿಮೋನಿ ಮತ್ತು ಏನು ಅಂತ ವಧುವರ ನಿಶ್ಚಿತಾರ್ಥ ಇನ್ನೂ ಹೆಚ್ಚು ಮಾಹಿತಿ, ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಎಲ್ಲವೂ ಕೂಡ ಅವತ್ತೊಂದು ದಿನ ನಿಮಗೆ ಸಿಗ್ತಾ ಹೋಗುತ್ತೆ. ಮಿಸ್ ಮಾಡದೆ ಬನ್ನಿ ಎಲ್ಲರಿಗೂ. ಈ ಮೂಲಕ ಹೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ